ಭೀಮ್ ತೀರ್ಥ ಅನ್ನುವಂಥ ಜಾಗಕ್ಕೆ ಹೊಂಟಿವ್ರಿ. ಆ ಜಾಗಕ್ಕೆ ಭೀಮ್ ತೀರ್ಥ ಅನ್ನೋದು ಹೆಂಗೆ ಬಂತ, ಆ ಜಾಗದ ವಿಶೇಷತೆ ಏನು ಎಲ್ಲಾನು ನೋಡೋಣ್ರಿ ಈ ವಿಡಿಯೋದಾಗ. ಬರ್ರಿ ಹೋಗೋಣಂತ. ಎಂಟ್ರನ್ಸ್ ವ್ಯೂ ನೋಡ್ರಿ, ಭಾಳ ಮಸ್ತ್ ಐತಿ ಜಾಗ. ಈ ಲೊಕೇಶನ್ ಸಂಡೂರ್ ಅಂತಲೇ ಐತ್ರಿ. ಇದು ಇಲ್ಲಿ ಮ್ಯಾಲ ಗುಡ್ದಾಗ ಒಂದು ವ್ಯೂ ಪಾಯಿಂಟ್ ಒಂದು ಐತ್ರಿ, ನೋಡ್ಕೊಂಬರ್ರಿ, ಮಸ್ತ್ ಐತಿ. ಜಾಗ ನೋಡಕ್ ಭಾಳ ಮಸ್ತ್ ಐತ್ರಿ, ಒಂಥರ ಸಸ್ಪೆನ್ಸ್ ಐತ್ರಿ. ಬರ್ರಿ. ಬಂದೀವ್ರಿ ಭೀಮ ತೀರ್ಥಕ್ಕೆ. ಪ್ಲೇಸಿಗೆ ಭಾರಿ ಐತ್ರಿ ಪ್ಲೇಸ್, ತಂಪಗೆ. ಬರ್ರಿ ನೀವು ಫ್ಯಾಮಿಲಿ ಜೋಡಿ ಎಂಜಾಯ್ ಮಾಡ್ಕೊಂಡು ಹೋಗ್ರಿ. ಇದು ಹನುಮಂತನ ದೇವಸ್ಥಾನ ರೀ. ಅದು ಗುಹೆ ಕಾಣ್ತೈತಲ್ರಿ, ಅಲ್ಲಿದ್ದ ಅಲ್ಲಿ ಮೇಲ್ಗಡೆ ಕಾಣಿಸ್ತಿರ್ಬೋದ್ರಿ ನಿಮಗೆ ಗುಹೆ. ಅಲ್ಲಿಂದ ಇಲ್ಲಿ ಕೆಳಗಡೆ ಬಂದೈತ್ರಿ. ಇಲ್ಲಿ ನೀರು ಕಾಣ್ತೈತ್ರಿ, ಇಲ್ಲಿಂದ ಅಲ್ಲಿ ಹೋಗೈತಿ. ಅಂದ್ರೆ ಅವಾಗಿನ ಕಾಲದಾಗ ಈ ಜಾಗಕ್ಕೆ ಭೀಮ ಬಂದಿದ್ರಿ. ಬಂದಾಗ ಭಾಳ ದಾಹ ಆಗಿರೋ ಕಾರಣ ನೀರಾಡ್ಸಾಗಿತ್ರಿ ಅವಂಗ. ಅದಕ್ಕೆ ಸುತ್ತಮುತ್ತ ನೋಡಿದಾಗ ಎಲ್ಲಿ ನೀರು ಸಿಗದಿಲ್ರಿ. ಅದಕ್ಕೆ 100 ಆನೆಗಳ ಬಲ ಹೊಂದಿರುವ ಭೀಮ ತನ್ನ ಭುಜಬಲದಿಂದ ಗದೆ ತೊಗೊಂಡು ಎತ್ತಿ ಗುಡ್ಡಕ್ಕೆ ಕೊಡ್ತಾನ್ರಿ. ಗುಡ್ಡಕ್ಕೆ ಕೊಡ್ದಾಗಲ್ಲಿ ಸಿಳ್ಳಿ ಹೋಲಾಗಿ ಇಲ್ಲಿಂದ ನೀರು ಮೇಲೆ ಪುಟ್ಯಾಕ್ ಚೆಲ್ಲ ಹೋಗುತ್ತೆ. ಅವಾಗ ನೀರು ಕುಡ್ದು ಹೋಕಂಡ್ರಿ. ಅವಾಗಿದ್ದ ಈ ಜಾಗಕ್ಕೆ ಭೀಮ ತೀರ್ಥ ಅನ್ನೋ ಹೆಸರು ಬಂತ್ರಿ. ಇಲ್ಲಿ ನಂದಿ ಅದಾನ್ರಿ, ಇಲ್ಲಿ ಶಿವ ಅದಾನ, ಹಿಂದೆ ದೇವರ ಮೂರ್ತಿಗಳದಾವ್ರಿ, ನೋಡ್ತಿರ್ಬೋದು ನೀವು. ಈ ಜಾಗದ ವಿಶೇಷತೆ ಏನಪ್ಪಾ ಅಂತಂದ್ರೆ, ಇಲ್ಲಿ ಕಾಣಿಸುವಂತಹ ನೀರು ವರ್ಷದ 365 ದಿನಗಳ ಕಾಲನ ಕಂಟಿನ್ಯೂಸ್ ಆಗಿರ್ತಾವ್ರಿ. ನೀರು ಕಾಣ್ತಿರ್ಬೋದು. ಇಲ್ಲಿ ನವಗ್ರಹಗಳದಾವ್ರಿ. ಹಂಗ ಇಲ್ಲಿ ಮುಂದ್ಗಡೆ ಗಣೇಶ ಅದಾನ್ರಿ, ಗಣಪತಿ. ಇಲ್ಲಿ ನೇಚರ್ ತೋರ್ಸಂತಲ್ರಿ, ಭಾಳ ಮಸ್ತ್ ಐತಿ. ನಿಸರ್ಗ ನೋಡ್ರಿ ಹಂಗೈತಿ, ತಂಪಾಗೈತಿ.
ಐತಿ ಜಾಗ. ಫ್ಯಾಮಿಲಿ ಜೊತೆ ಬರ್ರಿ, ಫ್ರೆಂಡ್ಸ್ ಕರ್ಕೊಂಡು ಎಲ್ಲರೂ ಬಂದು ಜಾಗ ನೋಡ್ಕೊಂಡು ಹೋಗ್ರಿ. ಭಾಳ ಮಸ್ತ್ ಐತಿ. ಭೀಮತೀರ್ಥ ಅನ್ನುವಂಥ ಜಾಗ ನೋಡೋಂಥ ಪ್ಲೇಸ್ ಐತ್ರಿ. ಬರ್ರಿ ಒಂದ್ಸಲ ನೋಡ್ಕೊಂಡು ಹೋಗ್ರಿ. ಇಲ್ಲಿವರೆಗೂ ನೋಡಿದ್ದಕ್ಕೆ ಧನ್ಯವಾದ.